ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908ನ ಆರ್ಡರ್ 21 ಅನ್ನ ಡಿಸ್ಕಸ್ ಮಾಡೋಣ. ಆರ್ಡರ್ 21 ಡಿಕ್ರೀಸ್ ಮತ್ತು ಆರ್ಡರ್ಸ್ಗಳನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಷನ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಎಕ್ಸಿಕ್ಯೂಷನ್ ಆಗ್ತವೆ ಅನ್ನೋದರ ಬಗ್ಗೆ ಇಲ್ಲಿ ನಾವು ಆ ಪ್ರೊವಿಷನ್ಸ್ಗಳನ್ನು ನೋಡ್ತೇವೆ. ಆರ್ಡರ್ 21 ಟೋಟಲ್ ಆಗಿ 106 ರೂಲ್ಸ್ಗಳನ್ನು ಹೊಂದಿದೆ. ಇದು ಸಿಪಿಸಿಯಲ್ಲಿ ಬರುವಂತಹ ಎಲ್ಲ ಆರ್ಡರ್ಸ್ಗಳಿಗಿಂತಲೂ ಇದು ತುಂಬ ದೊಡ್ಡದಾದಂತಹ ಆರ್ಡರ್, ಅಂದರೆ ಲೆಂದಿ ಆರ್ಡರ್, ಅಂದರೆ ಜಾಸ್ತಿ ರೂಲ್ಸ್, ಸಬ್ ರೂಲ್ಸ್, ಕ್ಲಾಸಸ್ಗಳನ್ನು ಹೊಂದಿರುವಂತಹ ಆರ್ಡರ್ ಆಗಿದೆ. ಆದ್ದರಿಂದ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಈ ಆರ್ಡರ್ 21ನಲ್ಲಿ ಬರುವಂತಹ ರೂಲ್ 1 ಅನ್ನು ಸ್ಟಡಿ ಮಾಡೋಣ. ಹೀಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಒಂದೊಂದು ರೂಲ್ಸ್ಗಳನ್ನು ಸ್ಟಡಿ ಮಾಡ್ಕೊಂಡು ಹೋಗೋಣ. ಮೊದಲಿಗೆ ಬರುವಂಥದ್ದು ರೂಲ್ 1. ಡಿಕ್ರಿಯ ಆಧಾರದ ಮೇಲೆ ಮನಿ ಅಂದರೆ ಹಣವನ್ನು ಯಾವ ಒಂದು ಮೋಡ್ನಲ್ಲಿ ಅಂದರೆ ವಿಧಾನದಲ್ಲಿ ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ರೂಲ್ ಇದೆ. ರೂಲ್ 1ರ ಸಬ್ ರೂಲ್ 1ರ ಪ್ರಕಾರ ಡಿಕ್ರಿಯ ಪ್ರಕಾರ ಎಲ್ಲ ಮನಿ ಅಂದರೆ ಎಲ್ಲ ಹಣವನ್ನು ಕ್ಲಾಸ್ ಎನ ಪ್ರಕಾರ ಆ ಹಣವನ್ನು ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡಬೇಕು ಅಥವಾ ಕೋರ್ಟ್ಗೆ ಪೋಸ್ಟಲ್ ಮನಿ ಆರ್ಡರ್ನ ಮಾಡ್ಬೋದು, ಅಥವಾ ಬ್ಯಾಂಕ್ನ ಮುಖಾಂತರ ಕೋರ್ಟ್ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡ್ಬೋದು. ಅಥವಾ ಕ್ಲಾಸ್ ಬಿನ ಪ್ರಕಾರ ಕೋರ್ಟ್ನ ಹೊರಗಡೆ ಡಿಕ್ರಿ ಹೋಲ್ಡರ್ ಪೋಸ್ಟಲ್ ಮನಿ ಆರ್ಡರ್ ಮುಖಾಂತರ ಅಥವಾ ಬ್ಯಾಂಕ್ನ ಮುಖಾಂತರ ಅಥವಾ ಇನ್ಯಾವುದೇ ರೀತಿಯಲ್ಲಿ ಇನ್ಯಾವುದೇ ಮೋಡ್ನಲ್ಲಿ ಡಿಕ್ರಿ ಹೋಲ್ಡರ್ ಹಣವನ್ನು ಪೇ ಮಾಡ್ಬೋದು. ಅಥವಾ ಕ್ಲಾಸ್ ಸಿನ ಪ್ರಕಾರ ಕೋರ್ಟ್ ಯಾವ ಪ್ರಕಾರದಲ್ಲಿ ಡೈರೆಕ್ಷನ್ ಕೊಡುತ್ತೋ ಆ ರೀತಿಯಲ್ಲಿ ಮನಿಯನ್ನು ಪೇ ಮಾಡ್ಬೋದು. ನೆಕ್ಸ್ಟ್ ಸಬ್ ರೂಲ್ 2ರ ಪ್ರಕಾರ ಒಂದು ವೇಳೆ ಸಬ್ ರೂಲ್ 1ರ ಕ್ಲಾಸ್ ಎ ಅಥವಾ ಕ್ಲಾಸ್ ಬಿ ನಲ್ಲಿ ಪೇಮೆಂಟನ್ನು ಮಾಡಿದರೆ ಜಜ್ಮೆಂಟ್ ಡೆಟರ್ ಏನಿರ್ತಾರಲ್ಲ ಆತ ಡಿಕ್ರಿ ಹೋಲ್ಡರ್ಗೆ ನೋಟಿಸನ್ನು ಕೊಡಬೇಕು. ಕೋರ್ಟ್ನ ಮುಖಾಂತರ ಕೊಡ್ಬೋದು ಅಥವಾ ಡೈರೆಕ್ಟ್ ಆಗಿ ರಿಜಿಸ್ಟರ್ಡ್ ಪೋಸ್ಟ್ ಅನ್ನು ಕೂಡ ಸೆಂಡ್ ಮಾಡ್ಬೋದು. ನೆಕ್ಸ್ಟ್ ಸಬ್ ರೂಲ್ 3ರ ಪ್ರಕಾರ ಒಂದು ವೇಳೆ ಹಣ ಪೋಸ್ಟಲ್ ಮನಿ ಆರ್ಡರ್ ಅಥವಾ ಬ್ಯಾಂಕ್ನ ಮುಖಾಂತರ ಅಂದರೆ ಸಬ್ ರೂಲ್ 1ರಲ್ಲಿ ಬರುವ ಕ್ಲಾಸ್ ಎ ಅಥವಾ ಕ್ಲಾಸ್ ಬಿನ ಪ್ರಕಾರ ಪೇಮೆಂಟನ್ನು ಮಾಡಿದರೆ ಕೆಲವೊಂದು ಪರ್ಟಿಕ್ಯುಲರ್ಸ್ಗಳನ್ನು ಅಕ್ಯುರೇಟ್ ಆಗಿ ಹೇಳಬೇಕಾಗತ್ತೆ. ಉದಾಹರಣೆಗೆ ಅಲ್ಲ, ಯಾವುದು ಮೆನ್ಷನ್ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಕ್ಲಾಸ್ ಎನ ಪ್ರಕಾರ ಒರಿಜಿನಲ್ ಶೂಟ್ನ ನಂಬರ್ ಏನಿರುತ್ತೆ ಅದನ್ನು ಸ್ಟೇಟ್ ಅಂದರೆ ಹೇಳಬೇಕು. ಮತ್ತು ಕ್ಲಾಸ್ ಬಿನ ಪ್ರಕಾರ ಅಲ್ಲಿ ನೇಮ್ ಆಫ್ ದ ಪಾರ್ಟೀಸ್ ಇರಬೇಕು, ಅಂದರೆ ಪಾರ್ಟೀಸ್ಗಳ ಹೆಸರಿರಬೇಕು. ಅಥವಾ ಒಂದು ವೇಳೆ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಪ್ಲೇಂಟಿಫ್ಸ್ ಅಥವಾ ಡಿಫೆಂಡೆಂಟ್ಸ್ಗಳಿದ್ದಾಗ ಅಟ್ಲೀಸ್ಟ್ ಫಸ್ಟ್ 2 ಪ್ಲೇಂಟಿಫ್ಸ್ ಮತ್ತು ಫಸ್ಟ್ 2 ಡಿಫೆಂಡೆಂಟ್ಸ್ಗಳ ಹೆಸರು ಅಲ್ಲಿ ಇರಬೇಕು. ನೆಕ್ಸ್ಟ್ ಕ್ಲಾಸ್ ಸಿನ ಪ್ರಕಾರ ಒಂದು ವೇಳೆ ಮನಿಯನ್ನು ರೆಮಿಟ್ ಮಾಡಿದರೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ, ಅವರು ಕಳಿಸಿರುವಂತಹ ಹಣ ಪ್ರಿನ್ಸಿಪಲ್ ಅಮೌಂಟಾ, ಇಂಟ್ರೆಸ್ಟ್ ಅಮೌಂಟಾ ಅಥವಾ ಕಾಸ್ಟ್ಸಾ, ಇದನ್ನೆಲ್ಲ ಅವರು ಹೇಳಬೇಕಾಗತ್ತೆ. ಆಮೇಲೆ ಒಂದು ವೇಳೆ ಎಕ್ಸಿಕ್ಯೂಷನ್ ಪೆಟಿಷನ್ ಪೆಂಡಿಂಗ್ನಲ್ಲಿದ್ದರೆ ಆ ಒಂದು ಎಕ್ಸಿಕ್ಯೂಷನ್ ಕೇಸ್ನ ನಂಬರನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆಮೇಲೆ ಕ್ಲಾಸ್ ಇನ ಪ್ರಕಾರ ಯಾರು ಪೇ ಮಾಡ್ತಾ ಇದ್ದಾರೆ ಪೇಯರ್ನ ನೇಮ್ ಮತ್ತು ಅಡ್ರೆಸ್ ಕೂಡ ಇರಬೇಕು. ನೆಕ್ಸ್ಟ್ ಸಬ್ ರೂಲ್ 4ರ ಪ್ರಕಾರ ಸಬ್ ರೂಲ್ 1 ಕ್ಲಾಸ್ ಎ ಅಥವಾ ಕ್ಲಾಸ್ ಸಿ ನಲ್ಲಿ ಅಮೌಂಟನ್ನು ಪೇ ಮಾಡಿದರೆ ಏನು ಪ್ರಿನ್ಸಿಪಲ್ ಅಮೌಂಟ್ನ ಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಇರುತ್ತಲ್ಲ, ಅದು ಈ ರೀತಿ ಒಂದು ಪ್ರಿನ್ಸಿಪಲ್ ಅಮೌಂಟ್ ಪೇಮೆಂಟ್ ಮಾಡಿದ ನಂತರ ಸಬ್ ರೂಲ್ 2ರ ಪ್ರಕಾರ ಡಿಕ್ರಿ ಹೋಲ್ಡರ್ಗೆ ಏನು ಅಮೌಂಟ್ ಪೇ ಮಾಡಿರುವಂತಹ ನೋಟಿಸ್ ಏನು ಸರ್ವ್ ಆಗುತ್ತಲ್ಲ ಆ ಡೇಟ್ನಿಂದ ಇಂಟ್ರೆಸ್ಟ್ ರನ್ ಆಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಸಬ್ ರೂಲ್ 5ನ ಪ್ರಕಾರ ಒಂದು ವೇಳೆ ಏನಾದರೂ ಪೇಮೆಂಟ್ ಸಬ್ ರೂಲ್ 1ನ ಕ್ಲಾಸ್ ಬಿ ನಲ್ಲಿ ಆಗಿದ್ರೆ ಯಾವ ಡೇ ಪೇಮೆಂಟ್ ಮಾಡಿರ್ತಾರೆ ಆ ಡೇಟ್ನಿಂದ ಇಂಟ್ರೆಸ್ಟ್ ಸೀಸ್ ಆಗುತ್ತೆ, ಇಂಟ್ರೆಸ್ಟ್ ರನ್ ಆಗೋದು ಸೀಸ್ ಆಗುತ್ತೆ.
ಇದೇ ರೂಲ್ 1ರಲ್ಲಿ ಒಂದು ಪ್ರೊವಿಷನ್ ಇದೆ, ಎಲ್ಲಿ ಡಿಕ್ರಿ ಹೋಲ್ಡರ್ ಪೋಸ್ಟಲ್ ಮನಿ ಆರ್ಡರ್ನ ಮುಖಾಂತರ ಅಥವಾ ಬ್ಯಾಂಕ್ನ ಮುಖಾಂತರ ಪೇಮೆಂಟ್ ಮಾಡಿದ್ರು ಕೂಡ ಅದನ್ನು ಎಕ್ಸೆಪ್ಟ್ ಮಾಡದೇ ಹೋದಾಗ ಆ ಒಂದು ರಿಫ್ಯೂಸ್ ಮಾಡಿದಂತಹ ಅಥವಾ ಎಕ್ಸೆಪ್ಟ್ ಮಾಡಲಾರ್ದಂತಹ ಡೇಟ್ನಿಂದ ಪ್ರಿನ್ಸಿಪಲ್ ಅಮೌಂಟ್ನ ಮೇಲೆ ಇಂಟ್ರೆಸ್ಟ್ ರನ್ ಆಗೋದು ಸ್ಟಾಪ್ ಆಗುತ್ತೆ, ಅಂದರೆ ಸೀಸ್ ಆಗುತ್ತೆ. ಅಥವಾ ಆತ ಪೋಸ್ಟಲ್ ಮನಿ ಆರ್ಡರ್ ಅಥವಾ ಬ್ಯಾಂಕ್ನ ಮುಖಾಂತರ ಆದಂತಹ ಪೇಮೆಂಟನ್ನು ಎಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಅವಾಯ್ಡ್ ಮಾಡಿದಾಗ ಅಂತಹ ಸಂದರ್ಭದಲ್ಲೂ ಕೂಡ ಆತ ಅವಾಯ್ಡ್ ಮಾಡಿದಂತಹ ದಿನದಿಂದ ಹಿಡ್ಕೊಂಡು ಅಲ್ಲಿಂದ ಆ ಪ್ರಿನ್ಸಿಪಲ್ ಅಮೌಂಟ್ನ ಮೇಲೆ ರನ್ ಆಗುವಂತಹ ಇಂಟ್ರೆಸ್ಟ್ ಸೀಸ್ ಆಗುತ್ತೆ. ಸೊ ಸ್ನೇಹಿತರೆ, ಇದು ಆರ್ಡರ್ 21ನ ರೂಲ್ 1. ನೆಕ್ಸ್ಟ್ ಕ್ಲಾಸ್ನಲ್ಲಿ ರೂಲ್ 2 ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.